ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಪಪ್ರಚಾರದ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದೇ ನಾವು ಅಂತ ವಿಧಾನಸೌಧದಲ್ಲಿ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ಧರ್ಮಸ್ಥಳ ಜಾಥಾದಲ್ಲಿ ಎಲ್ಲಿ ಬಿಜೆಪಿ ಧ್ವಜ ಇರಲಿಲ್ಲ. ಇದನ್ನು ಕಾಂಗ್ರೆಸ್ ನಾಯಕರು ಅರಿತುಕೊಳ್ಳಬೇಕು. ಬುಧವಾರದಿಂದ ಮತ್ತೆ ಧರ್ಮಸ್ಥಳದ ಜಾಥಾ ನಡೆಯುತ್ತೆ. ಪಕ್ಷಾತೀತವಾಗಿ ಯಾರು ಬೇಕಾದ್ರೂ ಹೋಗಬಹುದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನನ್ನ ಜೊತೆಗೆ ಮಾತನಾಡೋದಕ್ಕೆ ವಿಶ್ವನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಧರ್ಮಸ್ಥಳಕ್ಕೆ ಪ್ರಕರಣ ಬೆನ್ನಲ್ಲೇ ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ, ಏನು ಹೇಳ್ತೀರಿ ಸರ್? ಈಗ ನಾವು 10 ದಿನಗಳಿಂದನೇ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳವನ್ನು ಉಳಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಅಭಿಯಾನಕ್ಕೆ ನಾವು ಕರೆ ಕೊಟ್ಟಿದ್ವಿ. ನಾವು ಮೊನ್ನೆ ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ರ್ಯಾಲಿಯಲ್ಲಿ ಹೋಗಿ ದೇವರ ದರ್ಶನವನ್ನು ಕೂಡ ಮಾಡಿದ್ವಿ. ಧರ್ಮಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ನಾವು ಹೇಳಿದ್ದೀವಿ, ಧರ್ಮಸ್ಥಳ ಜೊತೆಯಲ್ಲಿರ್ತೀವಿ, ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇರ್ತೀವಿ. ನೀವು ಎಲ್ಲಿಯವರೆಗೂ ತಪ್ಪು ಅಂತ ನಿಮಗಿಲ್ವೋ, ನೀವು ಯಾವುದಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮೊನ್ನೆ ನಾವು ಹೋದ್ಮೇಲೆ ಕೂಡ ಭಾಳ ಉತ್ಸಾಹದಿಂದ ಧರ್ಮಾಧಿಕಾರಿಗಳು ಕೂಡ ಮಾತಾಡಿದ್ದಾರೆ. ಇವತ್ತು ಬಹುಶಃ ಅಸೆಂಬ್ಲಿಯಲ್ಲಿ ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಕೇವಲ ನಾವಲ್ಲ, ಇಡೀ ರಾಜ್ಯದ ದೇಶದ ಜನ ಅತ್ಯಂತ ಕುತೂಹಲದಿಂದ ಸತ್ಯಕ್ಕೆ ಹತ್ತಿರವಾದ ವರದಿಯನ್ನು ಕೊಡ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಇವತ್ತು ಯಾರು ದೇವರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಮಾತಾಡಿದ್ರು ಕೂಡ ಅವನ್ನೆಲ್ಲ ಕೂಡ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರು ಕೂಡ ಒಂದು ಗ್ಯಾಂಗು ಭಾಳ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ನಾವು ಯಾವುದಕ್ಕೆ ಎದುರೋದು ಇಲ್ಲ, ನಾವು ಜಗ್ಗೋದು ಇಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಕೊಲೆಗಾರ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ. ಪರಮೇಶ್ವರ್ ಅವ್ರ ಬಗ್ಗೆ 500 ಕೋಟಿ ಲೂಟಿ ಹೊಡೆದ ಅಂತಾರೆ. ನನ್ನ ಮೇಲೆ ಕೂಡ ಅಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ನಾವು ಸಹಿಸಿರ್ತಕ್ಕಂಥದ್ದು ಇದನ್ನು? ನಮಗೇನು ಕಾನೂನಲ್ಲಿ ಅವಕಾಶ ಇಲ್ವಾ? ಸೊ ಇವತ್ತಂತೂ ನಾನು ನನ್ನ ಮೇಲೆ ಮಾತಾಡಿದಂಥ ಅವನು ಜಗದೀಶ್ ಮೇಲೆ ನಾನು ಪ್ರಿವಿಲೇಜ್ ಮೂವ್ ಮಾಡ್ತಾಯಿದ್ದೀನಿ. ಮಾನನಷ್ಟ ಮೊಕದ್ದಮೆ ಆಗ್ತೀನಿ, ನಾನು ಕೋರ್ಟಿಗೆ ತಿರ್ತೀನಿ, ನನಗೇನು ಇದಿಲ್ಲ. ಕ್ರಿಮಿನಲ್ ಕೇಸನ್ನು ಕೂಡ 1-2 ದಿನದಲ್ಲಿ ಹಾಕ್ತೀನಿ. ಬಟ್ ಇವತ್ತು ಪ್ರಿವಿಲೇಜ್ ಮೂವ್ ಮಾಡ್ತಾ ಇದ್ದೀನಿ. ಸರ್, ಈಗ ಧರ್ಮಸ್ಥಳ ಒಂದು ಅಂದರೆ ದೇವಸ್ಥಾನ, ಅಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನು ಕೆಡಿಸೋದಕ್ಕೆ ಏನಾದರೂ ಷಡ್ಯಂತ್ರ ನಡೀತಾ ಇದೆ ಸರ್? ಇನ್ನೇನು ನಡೀತಾ ಇರ್ತಕ್ಕಂಥದ್ದು. ಈಗ ನಾವು ಸೌಜನ್ಯಳ ಕೊಲೆ ಕೇಸ್ಗೆ ಯಾರೂ ವಿರೋಧ ಮಾಡಿಲ್ಲ. ಸೌಜನ್ಯಳ ಕೇಸು ಆಗಿ 13 ವರ್ಷ ಆಯಿತು. ಆ ತನಿಖೆಗಳು ಯಾವುದು ಕೂಡ ಅವ್ರು ಒಪ್ಪಲಿಲ್ಲ, ಒಂದು ಗ್ಯಾಂಗು. ಈಗ SIT ತನಿಖೆಗೆ ಸರ್ಕಾರ ಒಪ್ಪುವಂತ. ಯಾಕಂದರೆ ಒಬ್ಬ ಅನಾಮಧೇಯ ಕೊಲೆ ಮಾಡಿರೋದು ನಾನು ಉಣಿದ್ದೀನಿ ಅಂತ ಹೇಳಿದಾಗ ಎಂಥ ಸರ್ಕಾರ ಆದರೂ ತನಿಖೆ ಕೊಡಬೇಕು, ಕೊಟ್ಟವ್ರೆ, ತಪ್ಪೇನಿಲ್ಲ. ಆದರೆ ಇದು ಸೌಜನ್ಯಳ ಕೊಲೆ ಕೇಸ್ ಬಿಟ್ಬಿಟ್ರಿ. ಇವಾಗ ಇನ್ಯಾರೊಬ್ಬ ಅನಾಮಧೇಯ 100 ಕೇಸ್ ಉಣವ್ರೆ ಅಂತ ಹೇಳಿದ್ರು. ಎಲ್ಲಿವರೆಗೂ ಬಂದರು? ಕೊನೆಗೆ ವಸತಿ ಗೃಹದ ಹಿಂದೆ ಕೂಡ ಹೆಣ ಉಣಿದ್ದೀನಿ ಅಂತೇಳಿ ಧರ್ಮಸ್ಥಳದ ಆ ಪ್ರದೇಶಕ್ಕೆ JCB ತೊಗೊಂಡೋಗ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟರು. ಆವಾಗ ಅರ್ಥ ಆಯಿತು, ಇದು ಕೇವಲ ಹೆಣ್ಣು ಮಗಳ ವಿಚಾರವನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಟಾರ್ಗೆಟ್ ಮಾಡ್ತಾವ್ರೆ ಅಂತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಇದು ತನಿಖೆ ಆಗಬೇಕು ಮತ್ತು ಇವತ್ತು ಸರ್ಕಾರ ವರದಿಯನ್ನು ಕೊಡಬೇಕು. ಸೊ ಕೇಳಿದ್ರಲ್ಲ, ಇದಿಷ್ಟು ವಿಶ್ವನಾಥ್ ಅವರ ಮಾತಾಗಿತ್ತು ಅಂತ ಹೇಳಿದ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.